ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಬ್ಬರಿ ಮಿಠಾಯಿ ಮನೆಯಲ್ಲಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ನೋಡೋಣ. ನಾವು ತುರಿದಿರ್ತಕ್ಕಂಥ ಕಾಯಿ ಹಾಗೂ ಕೊಬ್ಬರಿ ಕಟ್ ಮಾಡಿರ್ತಕ್ಕಂಥದ್ದು, ಹಾಗೆ ಹಾಲಿನ ಪುಡಿ, ಸಕ್ಕರೆ ಮತ್ತು 2 ಯಾಲಕ್ಕಿನ ತೊಗೊಂಡಿದ್ದೀವಿ. ಇವಿಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಇವಾಗ ನಾವು ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿನ ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಪುಡಿ ಮಾಡ್ಕೊಳ್ಳೋಣ. ಉದ್ರಾಗಿ ಬರಬೇಕು. ಇವಾಗ ಅದನ್ನ ಪ್ಲೇಟಲ್ಲಿ ಹಾಕಿಟ್ಕೊಂಡು ಇವಾಗ ತುರಿದಿರ್ತಕ್ಕಂಥ ಕಾಯಿ ಕೂಡ ಅದ್ರ ಜೊತೆಲಿ ಇಟ್ಕೊಳ್ಳೋಣ. ಇವಾಗ 2 ಯಾಲಕ್ಕಿನ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಹಾಗೆ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬೌಲಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕೊಂಡಿರ್ತೀವಲ್ವ, ಆ ಕೊಬ್ಬರಿಯನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಏನಕ್ಕಂದರೆ ಅದರಲ್ಲಿ ಸ್ವಲ್ಪ ನೀರಂಶ ಇರುತ್ತಲ್ವ, ಮಿಕ್ಸರಿಗೆ ಹಾಕಿದ ಮೇಲೆ ಅದನ್ನ ಚೆನ್ನಾಗಿ ಉದ್ರಾಗಿ ಆಗಬೇಕು ಅಂಥೇಳಿ ನಾವು ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳೋಣ. ಅದನ್ನ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುರಿದಿರ್ತಕ್ಕಂಥ ಕಾಯಿ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಆಮೇಲೆ ಸ್ವಲ್ಪ ಹಾಲಿನ ಪುಡಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪುಡಿ ಮಾಡಿರ್ತಕ್ಕಂಥ ಯಾಲಕ್ಕಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 2 ಬೌಲ್ ಕೊಬ್ಬರಿ ಇದ್ದರೆ ನಾನು 1 ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನಿಮಗೆ ಇನ್ನೂ ತುಂಬ ಸ್ವೀಟ್ ಬೇಕಾದರೆ ಇನ್ನೊಂದು ಸ್ವಲ್ಪ ಸ್ವೀಟ್ ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಅದಾದಮೇಲೆ ಒಂದು 5 ನಿಮಿಷ ಆದಮೇಲೆ ಹಾಲು ಹಾಕ್ಬೋದು. ನೀವು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನ ಈ ರೀತಿಯಾಗಿ ಕಾಣಿಸ್ಬೇಕು. ನಮಗೆ ಸ್ವೀಟ್ ಮಾಡೋವಂಥ ಆಕಾರ ಅಂದರೆ ಪಾಕ್ ಥರ ಇದು ಸ್ವಲ್ಪ ಗಟ್ಟಿಯಾಗಿ ನಮಗೆ ಕಾಣಬೇಕು. ಈ ಒಂದು ಪ್ಲೇಟಲ್ಲಿ ಎಣ್ಣೆನ ಹಾಕ್ಕೊಂಡು ಇಟ್ಕೊಳ್ಳೋಣ. ಮತ್ತು ನಾವು ಮಾಡಿರ್ತಕ್ಕಂಥ ಕೊಬ್ಬರಿ ಮಿಠಾಯಿನ ಪುಡಿನ ಈ ರೀತಿ ಹಾಕ್ಕೊಂಡು ಆಮೇಲೆ ಅದನ್ನ ಚೆನ್ನಾಗಿ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಒಂದು 10ರಿಂದ 15 ನಿಮಿಷ ಆದಮೇಲೆ ತಣ್ಣಗಾದಮೇಲೆ ಅದನ್ನ ನಾವು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಪೀಸ್ ಬರುತ್ತೆ. ಹಾಗೆ ಇವಾಗ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.